Hello friends, good morning to all. Welcome you once again. I heartily welcome you all to our Sadhana Shankar Academy. I'm happy to see you again in this session. Hope you are preparing well for the upcoming exams. Dear friends, as you all know that in our learning platform Sadhana Shankar Academy, the classes are available for HSTR, GPSTR, PSTR, Karnataka TET, 10 classes, LBA, General Science, Kannada, English, etc. There are so many, concepts we are covering on this platform, and this is going to be very useful for all the examination aspirants. So dear friends, ಇವತ್ತಿನ ನಮ್ಮ ಸೆಷನಲ್ಲಿ ಇವತ್ತಿನ ನಮ್ಮ ಈ ಒಂದು ಕ್ಲಾಸಲ್ಲಿ ನಾವು ತುಂಬ ಇಂಪಾರ್ಟೆಂಟ್ ಇರುವಂತಹ ಕಾನ್ಸೆಪ್ಟ್ ದಟ್ ಈಸ್ ಪಾರ್ಟ್ಸ್ ಆಫ್ ಸ್ಪೀಚ್. ಪಾರ್ಟ್ಸ್ ಆಫ್ ಸ್ಪೀಚ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಎಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತು ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಏನು ಅಂತ. ಬಟ್ ಯಾವಾಗ ನಾವು ಗೊತ್ತು ಅಂತ ಹೇಳ್ತೀವಿ ಅಲ್ಲೇ ನಮಗೆ ಕನ್ಫ್ಯೂಷನ್ ಜಾಸ್ತಿ ಅಂತ ಅನಿಸುತ್ತೆ. ಪಾರ್ಟ್ಸ್ ಆಫ್ ಸ್ಪೀಚ್ ಆ್ಯಕ್ಚುಲಿ ಇಟ್ಸ್ ನಾಟ್ ಅಟ್ ಆಲ್ ಈಸಿ ಕಾನ್ಸೆಪ್ಟ್. ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಇದು ತುಂಬ ಟಫ್ ಆಗುವಂಥ ಸಾಧ್ಯತೆ ಇದೆ. ತುಂಬ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ, ನಾನು ಪ್ರಯತ್ನ ಮಾಡ್ತೀನಿ ಅರ್ಥ ಮಾಡಿಸ್ಲಿಕ್ಕೆ. ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಏನು ನೋಡಿ, ಆ ಹೆಡ್ಡಿಂಗ್ನ ನೀವು ಅಬ್ಸರ್ವ್ ಮಾಡಿ. ಪಾರ್ಟ್ಸ್ ಆಫ್ ಸ್ಪೀಚ್. ಸ್ಪೀಚ್ ಅಂದರೆ ಏನಲ್ಲ? ಸ್ಪೀಚ್ ಅಂದರೆ ಏನು? ಮಾತಾಡೋದು ಅಲ್ವಾ? ಸೊ ನಾವು ಮಾತಾಡುವಂತಹ ವಾಕ್ಯಗಳನ್ನು ಪಾರ್ಟ್ಸ್ನ ನೋಡ್ತೀವಿ. ಅಂದರೆ ವಾಕ್ಯಗಳ ಒಂದು ಭಾಗಗಳನ್ನು ಗಮನಿಸ್ತೀವಿ, ಕ್ಯಾಟಗರೀಸ್ನ ನೋಡ್ತೀವಿ. ಸೆಂಟೆನ್ಸಸ್ ಒಂದು ಸೆಂಟೆನ್ಸ್ ಮತ್ತೊಂದು ಸೆಂಟೆನ್ಸಿಗೆ ಡಿಫ್ರೆಂಟ್ ಇರ್ತದೆ ಅನ್ನೋದನ್ನು ಗಮನಿಸ್ತೀವಿ ಅಲ್ವಾ? ಸೊ ಅದನ್ನು ನಾವು ಸ್ಪೀಚಲ್ಲಿ ಪಾರ್ಟ್ಸ್ನ ಕಾಣುವಂತಹ ಒಂದು ವಿಷಯ ಪಾರ್ಟ್ಸ್ ಆಫ್ ಸ್ಪೀಚ್. ಓಕೆ, ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಏನು ಅಂತ ನಿಮಗೆ ತುಂಬ ಚೆನ್ನಾಗಿ ಸಿಂಪಲಾಗಿ ಗೊತ್ತಾಗಿದೆ ಅಂತ ಅನ್ಕೊತೀನಿ. ಹಾಗಾದರೆ ನಿಮಗೆಲ್ಲರಿಗೂ ಗೊತ್ತಿದೆ, ದೇರ್ ಆರ್ 8 ಪಾರ್ಟ್ಸ್ ಆಫ್ ಸ್ಪೀಚ್. ಎಷ್ಟಿದೆ? 8 ಪಾರ್ಟ್ಸ್ ಆಫ್ ಸ್ಪೀಚ್. ಯಾವ್ದ್ಯಾವುದು ಹೇಳ್ಬೋದಾ? ನೌನ್, ಪ್ರನೌನ್, ವರ್ಬ್, adverb, adjective, preposition, conjunction, interjection. Yes, so there are 8 parts of speech we have in our grammar, English grammar. So in this session we are going to focus mainly on verb, one of the parts of speech. Okay friends, so ಹಾಗಿದ್ರೆ ನಾವು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ತುಂಬ ಇಂಪಾರ್ಟೆಂಟ್ ಇರುವಂತಹ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದು? ವರ್ಬ್ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ದಟ್ ಈಸ್ ವರ್ಬ್. ಸೊ ಹಾಗಿದ್ರೆ ಫ್ರೆಂಡ್ಸ್, ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರುವಂತಹ ವರ್ಬ್ ಅಂದರೆ ಏನು ಅಂತ ನೋಡೋದಾದರೆ, ಅ ವರ್ಡ್ ವಿಚ್ ಶೋಸ್ ಆ್ಯಕ್ಷನ್ಸ್, ಸ್ಟೇಟ್ಸ್ ಆರ್ ಅಕರೆನ್ಸಸ್. ಓಕೆ, talks about experiences, talks about actions, talks about states of being are called verb. Clear the meaning of verb? Then what are the types of verbs? Verbs allu saha action words allu saha types na ನೋಡ್ತೀವಿ ನಾವು. ಯಾವುದು ಅದು ಅಂದರೆ ಫಸ್ಟ್ ಆ್ಯಕ್ಷನ್ ವರ್ಬ್ಸ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ ಫಸ್ಟ್ ಒನ್ ಟೈಪಿಗೆ. ಸೆಕೆಂಡ್ ಒನ್ ಸ್ಟೇಟಿವ್ ವರ್ಬ್ಸ್ ಆ್ಯಂಡ್ ಥರ್ಡ್ ಒನ್ ಹೆಲ್ಪಿಂಗ್ ವರ್ಬ್ಸ್. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ವರ್ಬ್ಸ್. ಓಕೆ, hope you understand these 3 different types of verbs. Let's understand one by one with its meaning. Now let's understand every type of word one after the other. The first one type of verb, that is action verb. Action verb andre enu ಅನ್ನೋದಾದ್ರೆ it is also called dynamic verbs. ಗೊತ್ತಿರಲಿ. Action verbs ಅಂದ್ರೆ ಏನಪ್ಪಾ ಅಂದರೆ, these describes physical or mental actions which can be used in continuous form verb with ing ಅಂತ ಅರ್ಥ. ಓಕೆ, ಫಾರ್ ಎಕ್ಸಾಂಪಲ್ ಆ್ಯಕ್ಷನ್ಸ್ನ ನಾವು ಇಲ್ಲಿ ಗಮನಿಸ್ತೀವಿ, ಅದನ್ನು ಆ್ಯಕ್ಷನ್ ವರ್ಬ್ಸ್ ಅಂತ ಹೇಳ್ತೀವಿ. ಫಿಸಿಕಲ್, ಮೆಂಟಲ್ ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್ ಫಿಸಿಕಲ್ ಯಾವುದು? ರನ್, ಈಟ್, ಜಂಪ್, ಶೌಟ್, ಸ್ವಿಮ್. ಮೆಂಟಲ್ ಯಾವುದು?
think, guess, learn, solve. Okay, that is also an action. When our mind is busy with some kind of activity, some kind of issues, okay, that is also a part of action, For that reason, mental state is also considered as an action part. Okay, then examples nodadadre, she is running a marathon. Look at this example. She is running a marathon. ಈ ಸೆಂಟೆನ್ಸ್ ಅಲ್ಲಿ ರನ್ನಿಂಗ್ ಅನ್ನುವಂಥ ವರ್ಡ್ ಇದೆಯಲ್ಲ, ಇದನ್ನು ನಾವು ಆಕ್ಷನ್ ವರ್ಬ್ ಅಂತ ಹೇಳ್ತೀವಿ. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಏನು ಅಂದರೆ, ವರ್ಬ್ ವಿತ್ ಐ ಎನ್ ಜಿ ಅಂತ ಹೇಳಿದ್ನ ಇಲ್ಲಿ ಕಂಟಿನ್ಯೂಸ್ ಫಾರ್ಮನ್ನು ನಾವಿಲ್ಲಿ ನೋಡ್ತೀವಿ. ಆಕ್ಷನ್ ವರ್ಬ್ ಆಗಿದೆ ಅಂದರೆ ಯೂಶ್ವಲಿ ನಾವು ಕಂಟಿನ್ಯೂಸ್ ಫಾರ್ಮಲ್ಲಿ ಅದನ್ನು ಗಮನಿಸ್ತೀವಿ, ನೋಡ್ತೀವಿ. ಓಕೆ, ಸೊ ದಿಸ್ ಈಸ್ ದ ಎಕ್ಸಾಂಪಲ್ ಫಾರ್ ವಾಟ್ಸ್ ದಟ್ ಆಕ್ಷನ್ ವರ್ಬ್. ದೇರ್ ಆರ್ ಸೋ ಮೆನಿ ಎಕ್ಸಾಂಪಲ್ಸ್. I am teaching you. You are all listening to me. Everyone is busy with their own work, and people are, having their own different tasks to be finished. ಈ ಥರ ನಾವು ಡಿಫ್ರೆಂಟ್ ಸೆಂಟೆನ್ಸ್ ಹೇಳಬೇಕಾದ್ರೆ ಎಲ್ಲ ಕಡೆನೂ ಸಹ ನಾವು ಆ್ಯಕ್ಷನ್ ವರ್ಬ್ಸ್ನ ನೋಡ್ತೀವಿ. ಓಕೆ, ಸೊ ಹಾಗಾದರೆ ಸೆಕೆಂಡ್ ಟೈಪ್ ಆಫ್ ವರ್ಬ್ ಯಾವುದು ಅಂತ ನೋಡೋದಾದರೆ ಸ್ಟೇಟಿವ್ ವರ್ಬ್. Stative verbs. What do you mean by stative verbs? It talks about a state of being or a feeling or a permanent condition. Okay, stative verbs. Okay, ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋದಾದರೆ, it describes a state of being there, kind of feeling or a permanent conditions. Okay, this is called stative verbs. Okay, unlike action verbs, they are rarely used in ing forms. ಅಂದರೆ ಆಕ್ಷನ್ ವರ್ಬ್ಸ್ ಅಲ್ಲಿ ನಾವು ವರ್ಬ್ ಜೊತೆ ಐ ಎನ್ ಜಿ ಬಳಸ್ತೀವಿ, ಆದರೆ ಇಲ್ಲಿ ವರ್ಬ್ ಜೊತೆ ಐ ಎನ್ ಜಿ ಬಳಸೋದು ಕಡಿಮೆ. ಇಟ್ಸ್ ವೆರಿ ರೇರ್. ಓಕೆ, ಅಂತಹ ವರ್ಬ್ಸ್ನ ನಾವು ಸ್ಟೇಟಿವ್ ವರ್ಬ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೋಡೋದಾದರೆ ಲವ್, ಹೀಟ್, ಬಿಲೀವ್, ಲವ್, ಹೀಟ್, ಬಿಲೀವ್, ನೋ, ಸೀಮ್, ಬಿಲಾಂಗ್, ವಾಂಟ್. So these are all the examples, different words that you are seeing. These words gives the meaning of a kind of feeling, a kind of being a particular kind of position or condition. Okay, for example, I know the answer. ಈ ಸೆಂಟೆನ್ಸ್ ನೋಡಿ, I know the answer. ಇಲ್ಲಿ ಸಹ the answer ಅಂತ ಒಂದು ವರ್ಡ್ ಇದೆಯಲ್ಲ, it is also an example of state of feeling or the being that I know it. In fact, ಹೇಳುವಂಥ ಅರ್ಥದಲ್ಲಿ ನಾವು ನೋಡೋದಾದರೆ ಇದು ಸ್ಟೇಟಿವ್ ವರ್ಬ್ಸ್ ಅಂತ ಹೇಳ್ತೀವಿ. ಐ ನೋ ದ ಆನ್ಸರ್, ದೆನ್ ಐ ಆಮ್ ನೋಯಿಂಗ್ ದ ಆನ್ಸರ್. ನೋಡಿ, ಇದು ಐ ಆಮ್ ನೋಯಿಂಗ್ ದ ಆನ್ಸರ್ ಏನಾಗುತ್ತೆ, ಇದು ರಾಂಗ್ ಆಗುತ್ತೆ, ಇದು ಸ್ಟೇಟಿವ್ ವರ್ಬ್ ಆಗೋದಿಲ್ಲ. ಓಕೆ, ಅದಕ್ಕೆ ಹೇಳಿದ್ದು ಇಲ್ಲಿ ಕಂಟಿನ್ಯೂಸ್ ಫಾರ್ಮ್ಸ್ನ ನಾವು ವರ್ಬ್ ಜೊತೆ ಬಳಸೋದಿಲ್ಲ, ನಾವಿಲ್ಲಿ ಬಳಸೋದಿಲ್ಲ. ಓಕೆ, ವರ್ಬ್ ವಿತ್ ಐ ಎನ್ ಜಿ ಇಲ್ಲಿ ಬಳಸೋದಿಲ್ಲ. ಯಾವಾಗ ಓನ್ಲಿ ವರ್ಬ್ ಇರುತ್ತೆ, ಐ ಎನ್ ಜಿ ಇರೋದಿಲ್ಲ. ಓಕೆ, ಮತ್ತು ಆ ಸೆಂಟೆನ್ಸ್ ಒಂದು ಸ್ಟೇಟ್ ಆಫ್ ಬೀಯಿಂಗ್ ಆರ್ ಕಂಡೀಷನ್ನ ತೋರಿಸುತ್ತೆ, ಅರ್ಥ ಕೊಡುತ್ತೆ, ಅಂಥ ಸೆಂಟೆನ್ಸ್ಗಳಿಗೆ ನಾವು ಏನು ಹೇಳ್ತೀವಿ, ಸ್ಟೇಟಿವ್ ವರ್ಬ್ಸ್ ಅಂತ ಹೇಳ್ತೀವಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಆನ್ಸರ್ ಆಫ್ ದಿಸ್ ಸ್ಟೇಟಿವ್ ವರ್ಬ್ಸ್ doubt. Okay, I know the answer. Okay, or we love reading books. We all believe in God. Okay, it seems to be difficult. It belongs to them. Okay, then I want to purchase a new dress. ಈ ತಹ ಡಿಫ್ರೆಂಟ್ ಎಕ್ಸಾಂಪಲ್ಸ್ ನೋಡೋದಾದರೆ ಇದು ಒಂದು ಫೀಲಿಂಗ್ನ ಹೇಳುತ್ತೆ, ಒಂದು ಸ್ಟೇಟ್ ಆಫ್ ಬೀಯಿಂಗ್ನ ಅರ್ಥ ಮಾಡಿಸುತ್ತೆ, ಮತ್ತೊಂದು ಪರ್ಮನೆಂಟ್ ಕಂಡೀಷನ್ನ ನಾವಿಲ್ಲಿ ಅರ್ಥ ಮಾಡ್ಕೊತೀವಿ. ಇಂತಹ ಒಂದು ಎಕ್ಸಾಂಪಲ್ಸಲ್ಲಿ ನಾವು ಸ್ಟೇಟಿವ್ ವರ್ಬ್ಸ್ ಮೀನಿಂಗ್ನ ನೋಡ್ತೀವಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಪಾಯಿಂಟ್. ಆ್ಯಂಡ್ ದ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಬೌಟ್ ವರ್ಬ್ಸ್ ಟೈಪ್ಸ್, ದಟ್ ಈಸ್ ಹೆಲ್ಪಿಂಗ್ ವರ್ಬ್. ಓಕೆ, ಹೆಲ್ಪಿಂಗ್ ವರ್ಬ್ ಅಂದ್ರೆ ಏನಪ್ಪ ಅಂದರೆ, ವರ್ಬು ಮೇನ್ ವರ್ಬಿಗೆ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡುವಂಥ ವರ್ಬಿಗೆ ನಾವೇನು ಹೇಳ್ತೀವಿ, ಹೆಲ್ಪಿಂಗ್ ವರ್ಬ್ ಅಂತ ಹೇಳ್ತೀವಿ. ಓಕೆ, ಇಲ್ಲೇ ಇದೆ ನೋಡಿ ಡೆಫಿನೇಷನ್ ನೋಡೋದಾದರೆ, ದೀಸ್ ವರ್ಬ್ಸ್, ಹೆಲ್ಪಿಂಗ್ ವರ್ಬ್ಸ್ ಅಂದ್ರೆ ಏನು, ದೀಸ್ ವರ್ಬ್ ಹೆಲ್ಪ್ ದ ಮೇನ್ ವರ್ಬ್ ಟು ಆಕ್ಸಲರೇಟ್ ದ ಸೆಂಟೆನ್ಸ್ ಬೈ ಚೇಂಜಿಂಗ್ ದ ಟೆನ್ಸ್, ಮೂಡ್, ವಾಯ್ಸ್ ಆಫ್ ದ ಸೆಂಟೆನ್ಸಸ್. ಅಂದರೆ ಯಾವುದಾದ್ರೂ ಒಂದು ಮೇನ್ ವರ್ಬ್ ಜೊತೆ ಹೆಲ್ಪಿಂಗ್ ವರ್ಬ್ ಇದ್ದರೆ ಮಾತ್ರ ಏನಾಗುತ್ತೆ, ಆ ಸೆಂಟೆನ್ಸ್ ಮೋಸ್ಟ್ ಎಫೆಕ್ಟಿವ್ ಆಗಿರುತ್ತದೆ, ಮತ್ತು ಯಾವ ಟೈಮು ಯಾವ ಸಂದರ್ಭದಲ್ಲಿ ಅದು ಹೇಳ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ.
ನೀವು ನೋಡಿ ಸಾಮಾನ್ಯವಾಗಿ ಇಂಗ್ಲೀಷಲ್ಲಿ ಯಾವುದೇ ಸೆಂಟೆನ್ಸ್ ಆಗಿರಲಿ ಬಿ ಫಾರ್ಮ್ ಇಲ್ದೇ ಎಂಡ್ ಆಗೋದೇ ಇಲ್ಲ. ಬಿ ಫಾರ್ಮ್ ಅಂದರೆ ಏನಪ್ಪ? ಅದೇ ಇಲ್ಲ ಬಿ ಫಾರ್ಮ್ ಅಂದರೆ ಇದೆ. ಆ್ಯಮ್, ಈಸ್, ಆರ್, ವಾಸು, ವರ್, ಬೀನ್. ಇದು ಇಂಗ್ಲೀಷು ವಾಕ್ಯಗಳಲ್ಲಿ ಮೇನ್ ವರ್ಬ್ ಜೊತೆ ಕಂಪಲ್ಸರಿಲಿ ಯೂಸ್ ಮಾಡುವಂತಹ ವರ್ಬ್ಸ್ ಆಗಿರ್ತವೆ, ಹೆಲ್ಪಿಂಗ್ ವರ್ಬ್ಸ್ ಆಗಿರ್ತವೆ. ಅದೇ ರೀತಿ ಡೂ ಫಾರ್ಮ್ಸಲ್ಲಿ ನಾವು ಡಸ್, ಡಿಡ್, ಡನ್ ಅಂತಲೂ ತಗೋಬೋದು, ಡೂಯಿಂಗ್ ಅಂತಲೂ ಸಮ್ಟೈಮ್ಸ್ ನಾವು ತಗೋಬೋದು. ಇದು ಮೇನ್ ವರ್ಬ್ ಹೌದು, ಬಟ್ ಸ್ಟಿಲ್ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಅ ಹೆಲ್ಪಿಂಗ್ ವರ್ಬ್. ಓಕೆ, ದೆನ್ ದ ಥರ್ಡ್ ಒನ್ ದಟ್ ಈಸ್ ಹ್ಯಾವ್ ಫಾರ್ಮ್. ಇಲ್ಲಿ ಹ್ಯಾಸ್, ಹ್ಯಾಡ್ ಅಷ್ಟೇ ಅಲ್ಲ, ಹ್ಯಾಸ್ ಬೀನು ಕನ್ಸಿಡರ್ ಆಗುತ್ತೆ, ಹ್ಯಾಡ್ ಬೀನು ಕನ್ಸಿಡರ್ ಆಗುತ್ತೆ. ಅಂದರೆ ಇವೆಲ್ಲವೂ ಸಹ ನಾವು ಯಾವುದೇ ವಾಕ್ಯಗಳಲ್ಲಿ ಮೇನ್ ವರ್ಬ್ ಜೊತೆ ಸಾಮಾನ್ಯವಾಗಿ ಬಳಸುವಂತಹ ಹೆಲ್ಪಿಂಗ್ ವರ್ಬ್ಸ್ ಆಗಿರ್ತದೆ. ಓಕೆ, ಸೊ ಹೆಲ್ಪಿಂಗ್ ವರ್ಬ್ಸ್ ಅಂದರೆ ಏನಂತ ಗೊತ್ತಾಯ್ತಲ್ಲ? ಹೆಲ್ಪಿಂಗ್ ವರ್ಬ್ಸ್ ಅಂದರೆ ಮೇನ್ ವರ್ಬ್ ಜೊತೆ ಯಾವಾಗಲೂ ಜೊತೆಯಲ್ಲೇ ಇರುವಂತಹ ಪದಗಳಿಗೆ ನಾವು ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳ್ತೀವಿ. ಓಕೆನಾ? ಎಕ್ಸಾಂಪಲ್ ಹೇಳೋದಾದರೆ there are so many examples we can create. We are preparing for the exam. ಈ ಸೆಂಟೆನ್ಸ್ ನೋಡಿ, ಪ್ರಿಪೇರಿಂಗ್ ಅನ್ನೋದೇ ಮೇನ್ ವರ್ಬ್ ಇಲ್ಲಿ ಅಲ್ವಾ? ಪ್ರಿಪೇರಿಂಗ್ ಅನ್ನೋದೇ ಮೇನ್ ವರ್ಬ್, ಆದರೆ ಇದಕ್ಕೆ ಹೆಲ್ಪಿಂಗ್ ವರ್ಬ್ ಯಾವುದಾಗಿದೆ? ಆರ್ ಅಂತ ಯೂಸ್ ಮಾಡಾಗಿದೆ. ಇದು ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಿದ್ದೀನಿ, ಹಾಗಾಗಿ ಇದನ್ನು ನಾವು ಪಾಸ್ಟ್ ಟೆನ್ಸ್ ಹೇಳೋದಾದರೆ ವಿ ವರ್ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮ್. ನೋಡಿ, ಬಿ ಫಾರ್ಮ್ ಮತ್ತೆ ಚೇಂಜ್ ಆಯಿತು. ಈಗ ನಾನು ಬಿ ಫಾರ್ಮಲ್ಲಿ ತೊಗೊಂಡಿದ್ದೀನಿ ಅಂಥೇಳಿ ಡೂ ಫಾರ್ಮಲ್ಲಿ ತೊಗೋಬಾರ್ದು, ಡೂ ಫಾರ್ಮಲ್ಲಿ ತೊಗೋಬೋದು, isn't it? So these are the different ways where we see the use of helping verbs with the main verb. ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ನೀವೇನು ಮಾಡಬೇಕು ಅಂದರೆ ಓದಬೇಕಾದ್ರೆ ಇದನ್ನು ಕ್ಲಿಯರಾಗಿ ಅಬ್ಸರ್ವ್ ಮಾಡಿ. ಮೇನ್ ವರ್ಬ್ ಜೊತೆ ನೀವು ಬಿ ಫಾರ್ಮ್ನ ಖಂಡಿತ ನೋಡಿರ್ತೀರಾ, ಡೂ ಫಾರ್ಮ್ನ ನೋಡಿರ್ತೀರಾ, ಹ್ಯಾವ್ ಫಾರ್ಮ್ನ ನೋಡಿರ್ತೀರಾ. ಓಕೆ, ಇದ್ರ ಒಳಗೆ ಬರೋದೇ ಆ್ಯಮ್, ಈಸ್, ಆರು, ವಾಸು, ವರ್, ಬೀನ್, ಡಸ್, ಡಿಡ್, ಡನ್, ಹ್ಯಾಸ್, ಹ್ಯಾಡ್, ಹ್ಯಾಸ್ ಬೀನ್, ಹ್ಯಾಡ್ ಬೀನ್. ಓಕೆ, ಇದು ಇಲ್ದೇ ಮೇನ್ ವರ್ಬ್ ಏನು ಮೂಡು ವಾಯ್ಸ್ ಆಫ್ ದ ಸೆಂಟೆನ್ಸು ಅಥವಾ ಟೆನ್ಸ್ ಫಾರ್ಮ್ ಗೊತ್ತೇ ಆಗಲ್ಲ ನಮಗೆ. ಅವರು ಪ್ರೆಸೆಂಟಲ್ಲಿ ಹೇಳ್ತಿದ್ದಾರೋ, ಪಾಸ್ಟಲ್ಲಿ ಹೇಳ್ತಿದ್ದಾರೋ, ಫ್ಯೂಚರಲ್ಲಿ ಹೇಳ್ತಿದ್ದಾರೋ, ಏನು ಅಂತಲೇ ಗೊತ್ತಾಗೋದಿಲ್ಲ. ಹಾಗಾಗಿ ಹೆಲ್ಪಿಂಗ್ ವರ್ಬ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ to give meaning for the main verb in a sentence to get a clear-cut sense or a complete sentence. Okay, hope you understand this point about helping verbs, meaning and its examples. Okay, dear friends, hope you understand this slide. Next, modal auxiliaries. See, one thing I want to clear, helping verbs alli, helping verbs alli ನಾವು ಟೂ ಟೈಪ್ಸ್ನ ಅರ್ಥ ಮಾಡ್ಕೋಬಹುದು ಟು ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್. ಓಕೆ, ಸೊ ಯಾವುದು ಅಂದರೆ ಪ್ರೈಮರಿ ಹೆಲ್ಪಿಂಗ್ ವರ್ಬ್ಸ್, ಸೆಕೆಂಡ್ ಒನ್ ಸೆಕೆಂಡರಿ ಹೆಲ್ಪಿಂಗ್ ವರ್ಬ್ಸ್. ನೋಡಿ, ಪ್ರೈಮರಿ ಹೆಲ್ಪಿಂಗ್ ವರ್ಬ್ಸ್ ಮತ್ತು ಸೆಕೆಂಡರಿ ಹೆಲ್ಪಿಂಗ್ ವರ್ಬ್ಸ್ ಅಂತ ನಾವು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಿಗೆ ಡಿವೈಡ್ ಮಾಡ್ಕೊಳ್ಳೋಣ. ಪ್ರೈಮರಿ ಹೆಲ್ಪಿಂಗ್ ವರ್ಬ್ಸ್ ಯಾವುದು ಅಂದರೆ ಅದೇ ಈಗಷ್ಟು ಹೇಳಿದ್ನಲ್ಲ, ಬಿ ಫಾರ್ಮ್, ಡೂ ಫಾರ್ಮ್ ಮತ್ತು ಹ್ಯಾವ್ ಫಾರ್ಮ್. ಓಕೆ, ನೆನ್ಪಿಟ್ಕೊಳ್ಳಿ. ಸೆಕೆಂಡರಿ ಹೆಲ್ಪಿಂಗ್ ವರ್ಬ್ಸ್ ಅಂದರೆ ಸೆಕೆಂಡರಿ ಹೆಲ್ಪಿಂಗ್ ವರ್ಬ್ಸ್ನ ನಾವು ಸಿಂಪಲ್ ಆಗಿ ಅರ್ಥ ಆಗೋ ಥರ ರೆಗ್ಯುಲರ್ಲಿ ನಾವು ಯಾವ ಥರ ವರ್ಡ್ ಯೂಸ್ ಮಾಡ್ತೀವಿ? ಮಾಡಲ್ ಆಕ್ಸಿಲರೀಸ್. ಇದೇ ಮಾಡಲ್ ಆಕ್ಸಿಲರೀಸ್ನ ನಾವು ಏನು ಹೇಳ್ತೀವಿ? ಸೆಕೆಂಡರಿ ಹೆಲ್ಪಿಂಗ್ ವರ್ಬ್ಸ್ ಅಂತಾನೆ ಹೇಳೋದು, ಮಾಡಲ್. ಓಕೆ ಫ್ರೆಂಡ್ಸ್, ಸೊ ಹೆಲ್ಪಿಂಗ್ ವರ್ಬ್ಸ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಫಾರ್ ಅವರ್ ಈಸಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ನಾವೇನು ಮಾಡ್ಕೊತೀವಿ?
ಹೆಲ್ಪಿಂಗ್ ವರ್ಬ್ಸ್ನ ಎರಡು ಭಾಗದಲ್ಲಿ ಡಿವೈಡ್ ಮಾಡ್ಕೊತೀವಿ. ಪ್ರೈಮರಿ ಹೆಲ್ಪಿಂಗ್ ವರ್ಬ್ಸ್, ಸೆಕೆಂಡರಿ ಹೆಲ್ಪಿಂಗ್ ವರ್ಬ್ಸ್. ಪ್ರೈಮರಿ ಹೆಲ್ಪಿಂಗ್ ವರ್ಬ್ಸ್ನ ನಾವು ಬಿ ಫಾರ್ಮ್, ಡೂ ಫಾರ್ಮ್ ಮತ್ತು ಹ್ಯಾವ್ ಫಾರ್ಮ್ ಅಂತ ಕರಿತೀವಿ. ಡೂ ಫಾರ್ಮ್ ಮತ್ತು ಹ್ಯಾವ್ ಫಾರ್ಮ್ ಅಂತ ಕರಿತೀವಿ. ಸೆಕೆಂಡರಿ ಹೆಲ್ಪಿಂಗ್ ವರ್ಬ್ಸ್ ಅಂದರೆ ಅದೇ ಮಾಡಲ್ ಆಕ್ಸಿಲರೀಸ್. ಸೊ ಸೆಕೆಂಡರಿ ಹೆಲ್ಪಿಂಗ್ ವರ್ಬ್ಸ್ ಆರ್ ನಥಿಂಗ್ ಬಟ್ ಮಾಡಲ್ ಆಕ್ಸಿಲರೀಸ್. ಮಾಡಲ್ ಆಕ್ಸಿಲರೀಸ್ ನಥಿಂಗ್ ಬಟ್ ಸೆಕೆಂಡರಿ ಹೆಲ್ಪಿಂಗ್ ವರ್ಬ್ಸ್. ಸೊ ಮಾಡಲ್ ಆಕ್ಸಿಲರೀಸ್ ಯಾವುದಪ್ಪ? ಎಕ್ಸಾಂಪಲ್ ನೋಡೋದಾದರೆ ನಿಮಗೆ ಗೊತ್ತು, ಕ್ಯಾನ್, ಕುಡ್, ವಿಲ್, ವುಡ್, shall, should, okay, may, might, even ought. ಅಂದರೆ ಕರ್ತವ್ಯ ಅಂತ ಅರ್ಥ, ಮಾಡಲೇಬೇಕಾಗುವಂತಹ ಒಂದು ಧರ್ಮ ಅಂತ ಹೇಳ್ತೀವಲ್ಲ, ಆಟ್ ಟು ಬಿ ಡನ್ ಅಂತ ಅರ್ಥದಲ್ಲಿ ಯೂಸ್ ಆಗುವಂಥ ಪದ ಇದು ಆಟ್. ಓಕೆ, ಸೊ ನಾನೇನು ಹೇಳಕ್ಕೆ ಅರ್ಥ ಮಾಡಿಸ್ತಾ ಇದ್ದೀನಿ ಅಂದರೆ, ಮಾಡಲ್ ಆಕ್ಸಿಲರೀಸ್ ಏನಪ್ಪ ಅಂತ ಹೇಳೋಕ್ಕಿಂತ ಮುಂಚೆ ಇದು ಹೇಗೆ ಬಂತು ಅಂದರೆ, ಹೆಲ್ಪಿಂಗ್ ವರ್ಬ್ಸ್ ಅಂತ ಏನು ನಾವು ಅರ್ಥ ಮಾಡ್ಕೊಂಡ್ವಲ್ಲ ಆಲ್ರೆಡಿ, ಹೆಲ್ಪಿಂಗ್ ವರ್ಬ್ಸ್ನ ಇನ್ನೂ ಸಿಂಪಲಾಗಿ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಹೆಲ್ಪಿಂಗ್ ವರ್ಬ್ಸ್ನ ನಾವು ಎರಡು ಭಾಗದಲ್ಲಿ ಡಿವೈಡ್ ಮಾಡ್ಕೊಳ್ಳೋಣ ಅಂದರೆ, ಪ್ರೈಮರಿ ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳ್ತೀವಿ. ಅದನ್ನು ನಾವು ಬಿ ಫಾರ್ಮ್, ಡೂ ಫಾರ್ಮ್, ಹ್ಯಾವ್ ಫಾರ್ಮ್. ಬಿ ಫಾರ್ಮಲ್ಲಿ ನೀವು ಈಸ್, ಆ್ಯಮ್, ಆರು, ವಾಸು, ವರ್ ನೋಡ್ತೀರಾ. ಡೂ ಫಾರ್ಮಲ್ಲಿ ಡೂ, ಡಿಡ್, ಡಸ್ ನೋಡ್ತೀರಾ. ಹ್ಯಾವ್ ಫಾರ್ಮಲ್ಲಿ ಹ್ಯಾವ್, ಹ್ಯಾಸ್, ಹ್ಯಾಡ್, ಹ್ಯಾಸ್ ಬೀನ್, ಹ್ಯಾವ್ ಬೀನ್, ಹ್ಯಾಡ್ ಬೀನ್ ನೋಡ್ತೀರಾ. ಸೊ ಇವೆಲ್ಲವೂ ಸಹ ಪ್ರೈಮರಿ ಹೆಲ್ಪಿಂಗ್ ವರ್ಬ್ಸ್ ಎಕ್ಸಾಂಪಲ್ಸ್ ಆಗುತ್ತೆ. ಸೆಕೆಂಡರಿ ಹೆಲ್ಪಿಂಗ್ ವರ್ಬ್ಸ್ ನಥಿಂಗ್ ಬಟ್ ಆಕ್ಸಿಲರೀಸ್, ಮಾಡಲ್ ಆಕ್ಸಿಲರೀಸ್. ಸೊ ಮಾಡಲ್ ಆಕ್ಸಿಲರೀಸ್ ಯಾವುದಪ್ಪ? ಕ್ಯಾನ್, ಕುಡ್, ಶಾಲ್, ಶುಡ್, ವಿಲ್, ವುಡ್, ಆಟ್, ಮೈಟ್, ಎಕ್ಸೆಟ್ರಾ. ಸೊ ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಆಫ್ ಮಾಡಲ್ ಆಕ್ಸಿಲರೀಸ್. ಓಕೆ, ಅರ್ಥ ಆಗ್ತಿದೆಯಾ? ಮಾಡಲ್ ಆಕ್ಸಿಲರೀಸ್. ಮಾಡಲ್ ಆಕ್ಸಿಲರೀಸ್ ಅಂದರೆ ಏನು ಹಾಗಿದ್ರೆ? ದೇ ಎಕ್ಸ್ಪ್ರೆಸ್ ನೆಸೆಸಿಟಿ, ಪಾಸಿಬಿಲಿಟಿ ಆ್ಯಂಡ್ ಪರ್ಮಿಷನ್. ಫಾರ್ ಎಕ್ಸಾಂಪಲ್, ಕ್ಯಾನ್ ಐ ಕ್ಲಿಯರ್ ದ ಆನ್ಸರ್ಸ್? ಕ್ಯಾನ್ ಐ ರಬ್ ದ ಬೋರ್ಡ್? Okay, could you please bring me a glass of water? Will you come to our next session? Okay, would you like to take a cup of coffee? Okay, shall I take the next session? ಈ ಅರ್ಥದಲ್ಲಿ ನಾವು ವಾಕ್ಯಗಳನ್ನು ಮಾಡ್ತೀವಲ್ಲ, these are all called modal auxiliaries or second helping verbs. Hope you understand the concept of verbs and its types. Okay. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಈಸಿ ಕಾನ್ಸೆಪ್ಟ್, ದಟ್ ಈಸ್ ಟ್ರಾನ್ಸಿಟಿವ್ ವರ್ಬ್ಸ್ ಅಂದರೆ ಏನು, ಇಂಟ್ರಾನ್ಸಿಟಿವ್ ವರ್ಬ್ಸ್ ಅಂದರೆ ಏನು ಅಂತ ನೋಡೋಣ. ಟೈಪ್ಸ್ ಆಫ್ ವರ್ಬ್ಸಲ್ಲಿ ನೋಡಿ, ಟ್ರಾನ್ಸಿಟಿವ್ ವರ್ಬ್ಸ್ ತುಂಬ ಈಸಿ ಇದೆಯಪ್ಪ. ರಿಕ್ವೈರ್ಡ್ ಆ್ಯಂಡ್ ಆಬ್ಜೆಕ್ಟ್. ಓಕೆ, ಟ್ರಾನ್ಸಿಟಿವ್ ವರ್ಬ್ ಯಾವಾಗ ಹೇಳ್ತೀವಿ, ಅಲ್ಲೊಂದು ಆಬ್ಜೆಕ್ಟ್ ಅವಶ್ಯಕತೆ ಇರುತ್ತೆ, ಇಲ್ಲಾಂದರೆ ಸೆಂಟೆನ್ಸ್ ಕಂಪ್ಲೀಟೇ ಆಗೋಲ್ಲ. ಏನು ಹಾಗಿದ್ರೆ? ಇಲ್ಲ ಗಮನಿಸಿ ಒಂದು ಎಕ್ಸಾಂಪಲ್ನ. ಶಿ ರೀಡ್ ಎ ಬುಕ್ ಅಂತಿದೆ. ಓಕೆ, ಶಿ ರೀಡ್ ಎ ಬುಕ್. ಇಲ್ಲಿ ಸೆಂಟೆನ್ಸ್ ಸ್ವಲ್ಪ ಮಿಸ್ಟೇಕ್ ಇದೆ, ನಾನು ಸರಿ ಮಾಡ್ತೀನಿ ನೋಡ್ಕೊಳ್ಳಿ. ಶಿ ರೀಡ್ಸ್ ಎ ಬುಕ್, ಇದು ಕರೆಕ್ಟ್ ಸೆಂಟೆನ್ಸ್. ಸ್ವಲ್ಪ ಏನೋ ಟೈಪಿಂಗ್ ಪ್ರಾಬ್ಲಮ್ ಆಗಿದೆ ಅಷ್ಟೇ. ಶಿ ರೀಡ್ಸ್ ಎ ಬುಕ್, ಈ ಸೆಂಟೆನ್ಸ್ನ ನೀವು ಗಮನಿಸಿ. ಏನು ಹೇಳ್ತಿದ್ದಾರೆ? ರಿಕ್ವೈರ್ಡ್ ಆನ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಇದೆಯಾ ಇಲ್ಲ ನೋಡೋಣ. ಶಿ ಅಂದರೆ ಏನಪ್ಪ? ಸಬ್ಜೆಕ್ಟ್. ರೀಡ್ಸ್ ಏನಪ್ಪ? ವರ್ಬ್. ಎ ಬುಕ್ ಏನಾಗಿದೆ? ಆಬ್ಜೆಕ್ಟ್ ಆಗಿದೆ. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಸೊ ಟ್ರಾನ್ಸಿಟಿವ್ ಅಂತ ಅರ್ಥ ಮಾಡ್ಕೊಳ್ಳಿ. ಯಾವಾಗ ಸೆಂಟೆನ್ಸಲ್ಲಿ ನೀವು ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಜೊತೆಯಲ್ಲೇ ನೋಡ್ತೀರಾ ಅಂಥ ಸೆಂಟೆನ್ಸಿಗೆ ನಾವು ಏನು ಹೇಳ್ತೀವಿ? ಟ್ರಾನ್ಸಿಟಿವ್ ವರ್ಬ್ಸ್ ಅಂತ ಹೇಳ್ತೀವಿ. ಟ್ರಾನ್ಸಿಟಿವ್ ವರ್ಬ್ಸ್. ಗಾಟ್ ದ ಪಾಯಿಂಟ್? ಓಕೆ, ನೆಕ್ಸ್ಟ್ ಇಂಟ್ರಾನ್ಸಿಟಿವ್ ವರ್ಬ್ಸ್ ಅಂದ್ರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಇಂಟ್ರಾನ್ಸಿಟಿವ್ ವರ್ಬ್ಸ್? ಡು ನಾಟ್ ರಿಕ್ವೈರ್ಡ್ ಅನ್ ಆಬ್ಜೆಕ್ಟ್. ಆಬ್ಜೆಕ್ಟೇ ಬೇಡ. ದೇರ್ ಇಸ್ ನೋ ನೀಡ್ ಆಫ್ ಎನಿ ಆಬ್ಜೆಕ್ಟ್, ಬಟ್ ಸ್ಟಿಲ್ ವಿ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆರ್ ಸೆನ್ಸ್. ವಿ ಗೆಟ್ ದ sense and we understand the meaning of the sentence. Nodi, do not require an object. Illa object illa. Look at the example. He laughed. She cries. They slept. Okay, we won. ಈ ಸೆಂಟೆನ್ಸಲ್ಲಿ ಒಂದು ಸಂಪೂರ್ಣ ಅರ್ಥ ಕೊಡ್ತಾ ಇಲ್ಲ, ಹಾಗಂತ ಸೆಂಟೆನ್ಸ್ ನಾನ್ ಸೆನ್ಸು ಅನಿಸ್ತಾ ಇಲ್ಲ ಅಲ್ವಾ? ಸೊ ಇಂತಹ ಒಂದು ವಾಕ್ಯಗಳು ನಾವೇನು ನೋಡ್ತೀವಿ? ಆಬ್ಜೆಕ್ಟ್ ನೋಡೋದಿಲ್ಲ, ಆದರೂ ಸಹ ಇದು ಸೆಂಟೆನ್ಸ್ ಆಗಿರುತ್ತೆ. ಇಂತಹ ಸೆಂಟೆನ್ಸಿಗೆ ಏನು ಹೇಳ್ತೀವಿ? ಇಂಟ್ರಾನ್ಸಿಟಿವ್ ವರ್ಬ್ಸ್. ಏನು ಹೇಳ್ತೀವಪ್ಪ? ಇಂಟ್ರಾನ್ಸಿಟಿವ್ ವರ್ಬ್ಸ್. ಗಾಟ್ ದ ಐಡಿಯಾ? ಟ್ರಾನ್ಸಿಟಿವ್ ವರ್ಬಲ್ಲಿ ಆಬ್ಜೆಕ್ಟ್ ರಿಕ್ವೈರ್ಡ್, ಓಕೆ. ಇಂಟ್ರಾನ್ಸಿಟಿವ್ ವರ್ಬಲ್ಲಿ ಆಬ್ಜೆಕ್ಟ್ ನಾಟ್ ರಿಕ್ವೈರ್ಡ್. ಅರ್ಥ ಆಗಿದೆಯಲ್ಲ? ಇಟ್ಸ್ ವೆರಿ ಸಿಂಪಲ್. Okay, so hope you understand the meaning of transitive and intransitive verbs. Now let's move to the next point.
The next type of verb that is linking verbs and phrasal verbs. Linking verbs ಅಂದರೆ ಏನು ಅಂತ ನೋಡೋಣ. ನೋಡಿ, ಸೊ ಲಿಂಕಿಂಗ್ ವರ್ಬ್ಸ್ ಏನು ಅಂದರೆ ಇಟ್ ಕನೆಕ್ಟ್ ಸಬ್ಜೆಕ್ಟ್ ಇದೆ ಆ್ಯಕ್ಚುಲಿ, ಸಬ್ಜೆಕ್ಟ್ ಟು ಮೋರ್ ಡಿಸ್ಕ್ರಿಪ್ಷನ್ ಆರ್ ಟು ಮೋರ್ ಎಕ್ಸ್ಪ್ಲನೇಷನ್. ಫಾರ್ ಎಕ್ಸಾಂಪಲ್, ದ ಸೋಪ್ ಸ್ಮೆಲ್ಸ್ ಗುಡ್. ಈ ಸೆಂಟೆನ್ಸಲ್ಲಿ ಲಿಂಕಿಂಗ್ ವರ್ಬ್ ಯಾವುದು? ವರ್ಬ್ ಜೊತೆ ನಾವು ಇಲ್ಲಿ ಎಸ್ ನೋಡ್ತಾ ಇದ್ದೀವಲ್ಲ, ಇದನ್ನು ಲಿಂಕಿಂಗ್ ವರ್ಬ್ ಅಂತ ಹೇಳ್ತೀವಿ. ಹೀಗೆ, ಹೀ ಈಸ್ ಎ ಟೀಚರ್. ಓಕೆ, ಇದನ್ನು ಸಹ ಲಿಂಕಿಂಗ್ ವರ್ಬ್. ಈಸ್ ಅನ್ನೋದು ಸೆಂಟೆನ್ಸಲ್ಲಿ ಹಿ ಈಸ್ ಎ ಟೀಚರ್, ಈ ಸೆಂಟೆನ್ಸಲ್ಲಿ ಈಸ್ ಏನಾಗಿದೆ? ಲಿಂಕಿಂಗ್ ವರ್ಬ್ ಆಗಿದೆ. ಓಕೆ, ದೆನ್ ಇಲ್ಲಿ ಗಮನಿಸೋದಾದರೆ ಲಿಂಕಿಂಗ್ ವರ್ಬ್ಸ್ ಅಂದ್ರೆ ಏನು? ಇಟ್ ಕನೆಕ್ಟ್ ಸಬ್ಜೆಕ್ಟ್ ಟು ಮೋರ್ ಡಿಸ್ಕ್ರಿಪ್ಷನ್ ಫಾರ್ ಮೋರ್ ಎಕ್ಸ್ಪ್ಲನೇಷನ್. ಓಕೆ, ಫಾರ್ ಎಕ್ಸಾಂಪಲ್, ದ ಸೋಪ್ ಸ್ಮೆಲ್ಸ್ ಗುಡ್. ಈ ಸೆಂಟೆನ್ಸಲ್ಲಿ ಸ್ಮೆಲ್ ಜಾಗದಲ್ಲಿ ಸ್ಮೆಲ್ಸ್ ಅಂತಿದೆ ನೋಡಿ, ಇದನ್ನು ಲಿಂಕಿಂಗ್ ವರ್ಬ್ ಅಂತ ಹೇಳ್ತೀವಿ. ಅನದರ್ ಎಕ್ಸಾಂಪಲ್, ಇಫ್ ಯು ಅಬ್ಸರ್ವ್ ಹಿಯರ್, ಹಿ ಈಸ್ ಎ ಟೀಚರ್, ಇಲ್ಲೂ ಸಹ ಈಸ್ ಅನ್ನೋದು ಲಿಂಕಿಂಗ್ ವರ್ಬ್ ಆಗಿದೆ. ಓಕೆ, ದೇ ಆರ್ ಪ್ಲೇಯಿಂಗ್. ಈ ಸೆಂಟೆನ್ಸಲ್ಲಿ ಆರ್ ಅನ್ನೋದು ಲಿಂಕಿಂಗ್ ವರ್ಬ್ ಆಗಿದೆ. ಅಂದರೆ ಸಿಂಪಲಾಗಿ ಹೇಳೋದಾದರೆ, ಯಾವ ಸೆಂಟೆನ್ಸಲ್ಲಿ ನಾವು ವರ್ಬನ್ನ ನೋಡ್ತೀವಿ ಟು ಗೆಟ್ ಮೋರ್ ಇನ್ಫಾರ್ಮೇಷನ್ ಆರ್ ಮೋರ್ ಡಿಸ್ಕ್ರಿಪ್ಷನ್, ಅಂತಹ ವರ್ಬ್ಸಿಗೆ ನಾವು ಲಿಂಕಿಂಗ್ ವರ್ಬ್ಸ್ ಅಂತ ಹೇಳ್ತೀವಿ. ಓಕೆ, ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಪಾಯಿಂಟ್ ಅಬೌಟ್ ಲಿಂಕಿಂಗ್ ವರ್ಬ್ಸ್. ನೆಕ್ಸ್ಟ್, ಫ್ರೇಸಲ್ ವರ್ಬ್ಸ್. ಫ್ರೇಸಲ್ ವರ್ಬ್ಸ್ ವರ್ಬ್ಸ್ ಸಾಮಾನ್ಯವಾಗಿ ಆ್ಯಕ್ಷನ್ ವರ್ಡ್ ಆಗಿರ್ತದೆ. ಬಟ್ ಫ್ರೇಸಲ್ ವರ್ಬ್ಸ್ ಅಂತ ಸೇರಿಸಿದಾಗ ಅಲ್ಲಿ ನಾವು ವರ್ಬ್ ಜೊತೆ ಪ್ರಿಪೋಸಿಷನ್ಸನ್ನು ನೋಡ್ತೀವಿ, ಅಡ್ವರ್ಬ್ ಮೀನಿಂಗು ಸಹ ನೋಡ್ತೀವಿ. ಯಾವಾಗ ನಾವು ವರ್ಬ್ ಜೊತೆ ಪ್ರಿಪೋಸಿಷನ್ ಅಥವಾ ಅಡ್ವರ್ಬ್ ಮೀನಿಂಗ್ ನಾವು ನೋಡ್ತೀವಿ, ಅಲ್ಲಿ ಏನಾಗುತ್ತೆ? ವರ್ಬ್ ಮೀನಿಂಗ್ ಡಿಫ್ರೆಂಟ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್, ಗಿವ್ ಅನ್ನೋದು ಒಂದು ವರ್ಬ್ ಅಲ್ವಾ? ಅದಕ್ಕೆ ಅಪ್ ಅಂತ ಸೇರಿಸಿ ಗಿವ್ ಅಪ್ ಅಂತ ಹೇಳಿಬಿಟ್ರೆ ಏನು ಅರ್ಥ ಕೊಡುತ್ತದೆ? ಗಿವ್ ಅಪ್ ಮೀನ್ಸ್ ಬಿಟ್ಟು ಬಿಡು ಅನ್ನೋ ಅರ್ಥ ಕೊಡುತ್ತೆ. ಲುಕ್ ಅನ್ನೋದು ವರ್ಬ್. ಆ ಲುಕ್ ಅಂತ ವರ್ಬ್ ಜೊತೆ ನಾವು ಯಾವಾಗ ಪ್ರಿಪೋಸಿಷನ್ ಅಥವಾ ಅಡ್ವರ್ಬ್ ಬಳಸಿದಾಗ, ಲುಕ್ ಆಫ್ಟರ್ ಅಂತ ಆದಾಗ ಇದು ಹೊಸ ವರ್ಡ್ ಆಯಿತು. ಯಾವಾಗ ಇದು ಹೊಸ ವರ್ಡ್ ಆಯಿತು, ಹೊಸ ಮೀನಿಂಗ್ ಕೊಡುತ್ತೆ. ಲುಕ್ ಆಫ್ಟರ್ ಸೆಂಟೆನ್ಸಲ್ಲಿ ಹೇಳೋದಾದರೆ, ಟೀಚರ್ ಲುಕ್ ಆಫ್ಟರ್ ದ ಸ್ಟೂಡೆಂಟ್ಸ್. ಓಕೆ, ಸೊ ಪೇರೆಂಟ್ಸ್ ಲುಕ್ ಆಫ್ಟರ್ ದೇರ್ ಕಿಡ್ಸ್. ಈ ಅರ್ಥದಲ್ಲಿ ನಾವು ಹೊಸ ಮೀನಿಂಗ್ನ ನೋಡ್ತೀವಿ. ನೋಡಿ, ವರ್ಬ್ ಪ್ರಿಪೋಸಿಷನ್ ಅಥವಾ ವರ್ಬ್ ಜೊತೆ ಅಡ್ವರ್ಬ್ ಜೊತೆ ಸೇರಿಸಿದಾಗ ಹೊಸ ಪದ ಕ್ರಿಯೇಟ್ ಆಗುತ್ತೆ. ಆ ಹೊಸ ಪದ ಕ್ರಿಯೇಟ್ ಆಗ್ತಿದೆ ಅಂದರೆ ಹೊಸ ಮೀನಿಂಗೇ ಬರುತ್ತೆ ಸೆಂಟೆನ್ಸಿಗೆ ಅಲ್ವಾ? ಸೊ ಇಂಟ್ರೆಸ್ಟಿಂಗ್. ಗ್ರಾಮರ್ ಈಸ್ ರಿಯಲಿ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಐ ಲವ್ ಟೀಚಿಂಗ್ ಗ್ರಾಮರ್ ಆ್ಯಂಡ್ ಐ ಹೋಪ್ ಇಫ್ ಯು ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್ ಯು ವಿಲ್ ಆಲ್ಸೋ ಎಂಜಾಯ್ ವಿತ್ ಗ್ರೇಟ್ ಪ್ಯಾಷನ್. ಇಲ್ಲಿ ನೋಡಿ, ಕ್ಯಾರಿ ಅನ್ನೋದು ವರ್ಬ್ ಅಲ್ವಾ? ನಮಗೆಲ್ಲರಿಗೂ ಗೊತ್ತಿದೆ. ಅದೇ ವರ್ಡಿಗೆ ನಾವು ಆನ್ ಅಂತ ಪ್ರಿಪೋಸಿಷನ್ ಆ್ಯಡ್ ಮಾಡಿಬಿಟ್ರೆ ಹೊಸ ವರ್ಡ್ ಆಗೋಯ್ತು, ಕ್ಯಾರಿ ಆನ್ ಅಂತ. ಸೊ ಕ್ಯಾರಿ ಆನ್ ಅಂತ ಆದ ತಕ್ಷಣ ಏನಾಯಿತು? ಅರ್ಥ ಬೇರೆ ಆಗೋಯ್ತು ಅಲ್ವಾ? ಅರ್ಥ ಬೇರೆ ಆಯಿತು. ಇನ್ನು ಸಪ್ರೇಟಾಗಿ ಮಾಡಿದ್ರೆ ಕ್ಯಾರಿ ಅನ್ನೋದು ಒಂದು ವರ್ಬ್, ಆನ್ ಅನ್ನೋದು ಒಂದು ಪ್ರಿಪೋಸಿಷನ್ ಅಲ್ವಾ? ಆದರೆ ಜೊತೆಯಲ್ಲಿ ಅದನ್ನು ಕೂಡಿ ಬಳಸಿದಾಗ ಹೊಸ ವರ್ಡ್ ಕ್ರಿಯೇಟ್ ಆಗುತ್ತೆ. ಹೊಸ ವರ್ಡ್ ಕ್ರಿಯೇಟ್ ಆಗಿದೆ, ಹೊಸ ಅರ್ಥ ಕೊಡುತ್ತೆ. ಕ್ಯಾರಿ ಆನ್. ಓಕೆ, ಕ್ಯಾರಿ ಆನ್ ಯುವರ್ ಪ್ರಿಪ್ರೇಷನ್. ಓಕೆ, ವಿ ಆರ್ ವಿತ್ ಯು, ವಿ ಸಪೋರ್ಟ್ ಯು, ವಿ ಗೈಡ್ ಯು, ವಿ ಆರ್ ಹಿಯರ್ ಟು ಕ್ಲಿಯರ್ ಯುವರ್ ಡೌಟ್ಸ್, ಯು ಪ್ಲೀಸ್ ಕ್ಯಾರಿ ಆನ್ ಯುವರ್ ಪ್ರಿಪ್ರೇಷನ್ ಫಾರ್ ದ ಅಪ್ಕಮಿಂಗ್ ಎಕ್ಸಾಮ್ಸ್ ಅಂತ ಹೇಳೋದಾದರೆ, ಇಲ್ಲಿ ಕ್ಯಾರಿ ಆನ್ ಅನ್ನೋ ಮೋಸ್ಟ್ ರಿಲೇಟಬಲ್ ಎಕ್ಸಾಂಪಲ್ ಆಗುತ್ತೆ ಫ್ರೇಸಲ್ ವರ್ಬ್ಸಿಗೆ. ಅರ್ಥ ಆಯ್ತಲ್ಲ? ಫ್ರೇಸಲ್ ವರ್ಬ್ಸ್ ಅಂದರೆ ಏನು? Phrasal verbs is nothing but they are the new words where we see the combination of verb and preposition or adverb in a sentences. Hope you understand the point. ಅರ್ಥ ಆಗ್ತಿದೆಯಲ್ಲ? ಸೊ ಈಗ ಲಿಂಕಿಂಗ್ ವರ್ಬ್ಸ್ ಅಂತ ಗೊತ್ತಾಗಿದೆ, ಫ್ರೇಸಲ್ ವರ್ಬ್ಸ್ ಅಂತ ಏನಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಎಕ್ಸಾಂಪಲ್ಸ್ನ ನೀವು ಗಮನಿಸಿದ್ದೀರಾ ಅಂತ ಅನ್ಕೊತೀನಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಪಾಯಿಂಟ್. ಸೊ ಐ ಆಮ್ ರಿಯಲಿ ಹ್ಯಾಪಿ ಟು ಟೀಚ್ ಯು the concept related to verbs and its types with lots of examples. Hope you enjoyed the class and hope my explanation somehow help you to overcome with your own doubts when you are preparing yourself for the exams. ನನ್ನ ಈ ಪ್ರಯತ್ನ ವರ್ಬ್ಸ್ ಮತ್ತು ಟೈಪ್ಸ್ ಆಫ್ ವರ್ಬ್ಸ್ ಹೇಳಬೇಕಾದ್ರೆ ಸಾಧ್ಯ ಆದಷ್ಟು ತುಂಬ ಸಿಂಪಲ್ ಎಕ್ಸಾಂಪಲ್ಸ್ ಕೊಡುವಂತಹ ಪ್ರಯತ್ನ ಮಾಡಿದ್ದೀನಿ. ನಂಬಿಕೆ ಇದೆ ನಿಮಗೆ. ಇನ್ ಕೇಸ್ ಏನಾದ್ರು ಡೌಟ್ ಇದ್ದರೆ, ಏನಾದ್ರು ಸಜೆಷನ್ಸ್ ನನಗೆ ಕೊಡಬೇಕು ಅಂತಿದ್ರೆ ದಯವಿಟ್ಟು ನೀವು ನನಗೆ ಕಮೆಂಟ್ ಮಾಡ್ಬೋದು ಚಾನಲಲ್ಲಿ. ಅಲ್ಲಿ ನಾನು ನಿಮ್ಮ ಪ್ರಶ್ನೆಗಳು ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನೀವು ಕೊಡುವಂಥ ಸಜೆಷನ್ಸ್ನ ಇಂಪ್ರೊವೈಸ್ ಮಾಡ್ಕೊಳ್ಳೋಕ್ಕೂ ಸಹ ಪ್ರಯತ್ನ ಮಾಡ್ತೀನಿ. ಐ ಆಮ್ ಹ್ಯಾಪಿ ಟು ನೋ ದ್ಯಾಟ್ ಯುವರ್ ಸಪೋರ್ಟ್
is very important for teachers like us, especially for teacher like me. I really enjoy teaching English language always, especially grammar. Teaching is my great passion. Okay, hope you understand today's session. ಮತ್ತೊಮ್ಮೆ ಹೊಸ ಕಾನ್ಸೆಪ್ಟ್ ಜೊತೆ ಹೊಸ ಕ್ಲಾಸಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಡಿಯರ್ ಫ್ರೆಂಡ್ಸ್, ಕೀಪ್ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.